ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಮನೇಲೇ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋಣ. ಮುಖ ತುಂಬಾ ವೈಟ್ ಆಗುತ್ತೆ, ಹಾಗೆ ಗ್ಲೋನೆಸ್ ಬರುತ್ತೆ, ಹಾಗೆ ಒಂದು ಒಳ್ಳೆ ಕಾಂತಿಯುತವಾದಂತಹ ಮುಖನ ನಾವು ಪಡ್ಕೋಬೋದು. ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತ ಇದು ತುಂಬಾ ವೈರಲ್ ಆಗಿರೋಂಥ ವಿಡಿಯೋ ಕೂಡ ಹೌದು. ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಸ್ವಲ್ಪ ಮನೇಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆನ ಒಂದು ಬಟ್ಲಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣದಾಗಿರೋಂಥ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಇದು ಕಂದು ಬರೋವರೆಗೂ ಇದನ್ನು ಎಣ್ಣೆಲೆ ಹಾಕಿ ಚೆನ್ನಾಗಿ ಇದು ಮಾಡ್ಕೊಳ್ತೀನಿ. ಇದು ಕ್ಯಾರೆಟ್ ಆಯಿಲು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೀಟ್ರೋಟನ್ನು ಕೂಡ ಸೇರಿಸ್ತಾರೆ, ಆದರೆ ಬೀಟ್ರೋಟನ್ನು ಸೇರಿಸಿಲ್ಲ, ನಾನು ಬರೀ ಕ್ಯಾರೆಟನ್ನು ಮಾತ್ರ ಸೇರಿಸಿರೋದು. ಇದರಲ್ಲಿ ಒಂದು ಒಳ್ಳೆ ಕ್ರೀಮನ್ನು ತಯಾರಿಸ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮುಖನೂ ಕೂಡ ತುಂಬಾ ಸನ್ ಟ್ಯಾನ್ ಆಗಿತ್ತು, ಹಾಗೆ ಪಿಂಪಲ್ಸ್ ಕೂಡ ಜಾಸ್ತಿ ಆಗಿತ್ತು, ಪಿಂಪಲ್ ಮಾರ್ಕ್ ಕೂಡ ಇತ್ತು, ಅದೆಲ್ಲನೂ ಕೂಡ ರಿಮೂವ್ ಆಗಿದೆ. ತುಂಬಾ ಒಂದು ಗ್ಲೋ ಬರ್ತಾ ಇದೆ ಅಂತಲೇ ಹೇಳ್ಬೋದು ಮುಖದಲ್ಲಿ. ನೋಡಿ, ಇವಾಗ ನಾನು ಇದು ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ ಅಂದಾಗ ಸ್ವಲ್ಪ ಬೇವಿನ ಸೊಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಯಾವುದೇ ಒಂದು ಅಲರ್ಜಿ ಆಗಿರ್ಬೋದು ಅಥವಾ ಒಂದು ಏನೇ ಒಂದು ಇದು ಆಗಬಾರ್ದು ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಬೇವಿನ ಸೊಪ್ಪನ್ನು ತೊಗೊಂಡು ಬಂದು ಚೆನ್ನಾಗಿ ಒಣಗಿಸಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಈ ಒಂದು ಆಯಿಲಲ್ಲಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವ ಒಂದು ಅಲರ್ಜಿ ಆಗಿರ್ಬೋದು ಅಥವಾ ನಮಗೆ ಪಿಂಪಲ್ಸ್ ಇದ್ದರೆ ಬೇಗನೆ ಹೋಗುತ್ತೆ, ಸನ್ ಟ್ಯಾನ್ ಇದ್ದರೂ ಕೂಡ ಹೋಗುತ್ತೆ ಬೇವಿನ ಸೊಪ್ಪಿಂದ. ಹಾಗಾಗಿ ಅದನ್ನು ನಾನು ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದು ಸ್ಪೂನಷ್ಟು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಂದು ಬಣ್ಣ ಬಂದಿದೆ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ. ಇದೆಲ್ಲ ಮೇಲೆ ಬಬಲ್ಸ್ ಬರ್ತಾ ಇದೆಯಲ್ಲ, ಅದೆಲ್ಲ ಸ್ಟಾಪ್ ಆಗಬೇಕು. ಆವಾಗ ನಾನು ಅದನ್ನು ಆಯಿಲನ್ನು ಇದು ಸೋಸ್ಕೊಳ್ತೀನಿ. ಫುಲ್ ಕಪ್ಪಾಗುತ್ತೆ. ಆ ಬಬಲ್ಸು ಒಂದು 2-3 ನಿಮಿಷದವರೆಗೂ ಹಾಗೆ ಇರುತ್ತೆ. ನೋಡಿ, ಈ ಥರ ಕಪ್ಪಾಗಿರುತ್ತೆ. ಇವಾಗ ನಾನು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಅದೆಲ್ಲನೂ ಕೂಡ ಒಂಥರ ನಮ್ಕಿನ್ ಥರ, ಅಂದರೆ ಖಾರದ ಥರ, ಸೇವ್ ಥರ ಆಗಿರುತ್ತೆ ಏನು ಕ್ಯಾರೆಟ್ ತುರಿ. ಆವಾಗ ನಾನು ಇದನ್ನು ಸೋಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಒಂದು ಸ್ಟ್ರೈನರಿಂದ ಸೋಸ್ಕೊಂಡ್ರೆ ನೀಟಾಗಿ ಎಣ್ಣೆ ಮಾತ್ರ ನಮಗೆ ಉಳ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಮುಖ ಸುಕ್ಕಾಗಿದ್ದರೂ ಕೂಡ, ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ, ಕಣ್ಣಿನ ಸುತ್ತ ಕೂಡ ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಆಮೇಲೆ ನೀನು ತುಟಿಯ ಸುತ್ತ ಕಪ್ಪು ಇರುತ್ತೆ ಅದು ಕೂಡ ಹೋಗುತ್ತೆ, ಬಂಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮುಖದಲ್ಲಿ ಏನೋ ಒಂಥರ ವರ್ಚಸ್ಸು, ಚೆನ್ನಾಗಿ ಒಂದು ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಮುಖ ಪಿಂಪಲ್ಸ್ ಮಾರ್ಕ್ಗಳು ಕೂಡ ತುಂಬಾ ಇತ್ತು, ನನಗೆ ಅಲರ್ಜಿ ಆಗಿಬಿಟ್ಟಿತ್ತು. ಇವಾಗ ಎಲ್ಲನೂ ಕೂಡ ಚೆನ್ನಾಗಾಗಿ ಮುಖ ಕೂಡ ಒಂದು ಒಳ್ಳೆ ಗ್ಲೋನೆಸ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈ ಆಯಿಲು ಇಷ್ಟ ಆಗಿದೆ. ಇದನ್ನು ನಾನು ಡೈಲಿ ಯೂಸ್ ಕೂಡ ಮಾಡ್ತೀನಿ. ರಾತ್ರಿ ಟೈಮಲ್ಲಿ ಹಚ್ಕೊಂಡ್ರೆ ತುಂಬಾ ಗ್ಲೋನೆಸ್ ಬರುತ್ತೆ. ಈ ಕ್ರೀಮನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಇಲ್ಲಿ ಒಂದು ಬೌಲನ್ನು ತೊಗೊಂಡು ಅಲೋವೆರಾ ಜೆಲ್ಲನ್ನು ತೊಗೊಳ್ತೀನಿ. ನೀವು ಯಾವ ಬ್ರ್ಯಾಂಡ್ದಾದರೂ ಆಗಿರ್ಬೋದು ಅಥವಾ ಮನೇಲೇ ಇರೋವಂಥ ಅಲೋವೆರಾ ಜೆಲ್ಲನ್ನಾದರೂ ಕೂಡ ತೊಗೋಬೋದು. ಅಲೋವೆರಾ ಇರುತ್ತಲ್ಲ, ಅದನ್ನು ನೀವು ಇನ್ನು ಲೌಡ್ ಸರ ಇರುತ್ತಲ್ಲ, ಅದನ್ನೇ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸೌಂದರ್ಯ ಅವ್ರದ್ದು ಅಲೋವೆರಾ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ, ಇಲ್ಲಿ ಗ್ಲಿಸರಿನ್ ಅಂತ ಬರುತ್ತೆ, ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಜಾಸ್ತಿ ಅಮೌಂಟ್ ಇಲ್ಲ, ಒಂದು 50-60 ರುಪೀಸ್ ಒಳಗಡೆ ಸಿಗುತ್ತೆ. ಇದಕ್ಕಿಂತ ಸಣ್ಣ ಡಬ್ಬಿ ಕೂಡ ಸಿಗುತ್ತೆ. ನೀವು ಅದನ್ನು ತೊಗೊಂಡು ಬಂದರೆ ಒಂದು 3-4 ಸಲ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು 1 ಸ್ಪೂನಷ್ಟು ಗ್ಲಿಸರಿನನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನೊಂದು 15 ಡೇಸಿಗೆ ಒಂದು ಸಲ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ ಅಂತ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿ, ಒಂದು 2 ಕ್ಯಾಪ್ಸೂಲ್ಸ್ ಇನ್ನು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಳ್ತೀನಿ. ಇದು ಅಷ್ಟೇ ಮುಖಕ್ಕೆ ಒಳ್ಳೆ ಗ್ಲೋನೆಸ್ ಬರುತ್ತೆ. ವಿಟಮಿನ್ ಇ ಆಯಿಲ್ ಅಂತ ತುಂಬಾ ಚೆನ್ನಾಗಾಗುತ್ತೆ ಮುಖ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸು ಇದೆಲ್ಲನೂ ಕೂಡ ಮೆಡಿಕಲಲ್ಲೇ ಅವೈಲೇಬಲ್ ಇರುತ್ತೆ. ಆದಷ್ಟು ಅಲೋವೆರಾ ಜೆಲ್ಲನ್ನು ಪತಾಂಜಲಿದೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಪತಾಂಜಲಿ ಬಿಟ್ಟು ಬೇರೆ ನಿಮಗೆ ಯಾವ ಸೆಟ್ ಆಗಿರುತ್ತೋ ಅದನ್ನು ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಯಾವಾಗಲೂ ಯೂಸ್ ಮಾಡೋದು ಪತಾಂಜಲಿದು ಮಾತ್ರ. ಹಾಗಾಗಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ನೋಡಿ, ಇವಾಗ ಈ ಕ್ಯಾಪ್ಸೂಲ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ನೀವು ಕ್ವಾಂಟಿಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ನಾನು ಇಷ್ಟು ಒಂದು 3-4 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ನಲ್ಲ, ಹಾಗಾಗಿ 1 ಸ್ಪೂನಷ್ಟು ಗ್ಲಿಸರಿನ್, 2 ಕ್ಯಾಪ್ಸೂಲ್ಸನ್ನು ಹಾಕ್ಕೊಂಡಿದ್ದೀನಿ.
ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಯಾಪ್ಸೂಲ್ಸಲ್ಲಿರೋಂಥ ಎಣ್ಣೆ ಎಲ್ಲ ಬಂದಿದೆ. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಬೆರಿಬೇಕು. ಅದು ಬೆರೆದ ಮೇಲೆ ಅರ್ಧ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಚ್ಚು ಕಡಿಮೆ ಒಂದು 100ರಿಂದ 150 ಸಲ ನಾವು ತಿರುಗಿಸ್ತಾ ಹೋಗಬೇಕು. ಅದರಲ್ಲಿರೋ ಕಲ್ಲರ್ ಎಲ್ಲನೂ ಕೂಡ ಚೆನ್ನಾಗಿ ಕಲರ್ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಇದನ್ನು ಬೀಟ್ ಮಾಡಬೇಕಾಗತ್ತೆ. ಇವಾಗ ನಾನು ಏನು ಕ್ಯಾರೆಟ್ ಆಯಿಲ್ ಇಟ್ಕೊಂಡಿದ್ದೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ. ಕ್ಯಾರೆಟ್ ಆಯಿಲು ಸ್ವಲ್ಪ ತಣ್ಣಗಾಗಬೇಕು. ನಾನು ಇವಾಗಲೇ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ನೋಡಿ ಇವಾಗ ಒಂದು ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ. ಅರ್ಧ ಸ್ಪೂನ್ 2 ಸಲ ಹಾಕ್ಕೊಳ್ತೀನಿ. ಒಳ್ಳೆ ಕಲರ್ ಕೂಡ ಬರುತ್ತೆ, ಹಾಗೆ ಒಳ್ಳೆ ಘಮ ಕೂಡ ಇರುತ್ತೆ. ನಾವೇನು ಬೇವಿನ ಸೊಪ್ಪಿನ ಹಾಕಿರೋದ್ರಿಂದ ಯಾವುದೇ ಒಂದು ಅಲರ್ಜಿ ಆಗಿರೋದಿಲ್ಲ. ಬೇಗನೆ ನಮ್ಮ ಮುಖ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ 100% ರಿಸಲ್ಟ್ ನಾನೇ ಕೊಡ್ತೀನಿ. ನನ್ನ ಮುಖ ತುಂಬಾ ನಾನು ಹೇಳಿದ್ನಲ್ಲ, ಟ್ಯಾಬ್ಲೆಟ್ ಅಲರ್ಜಿ ಆಗಿಬಿಟ್ಟು ಮುಖದಲ್ಲಿ ಪಿಂಪಲ್ ಮಾರ್ಕ್ಸು, ಆಮೇಲೆ ಡಾರ್ಕ್ ಸ್ಪಾಟ್ಸು, ಸನ್ಬರ್ನು ಎಲ್ಲ ಕೂಡ ಆಗಿ ಮುಖ ಒಂಥರ ಅಲರ್ಜಿ ಟೈಪಲ್ಲಾಗಿತ್ತು ನಂದು. ಇವಾಗ ಈ ಒಂದು ಕ್ರೀಮನ್ನು ನಾನು 2 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆ ಒಂದು ಗ್ಲೋನೆಸ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ಕೂಡ ಕೊಡುತ್ತೆ. ನಿಮಗೆ ನಾನು ಫಸ್ಟೇ ಫೋಟೋನ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಕೈ ಕಾಲು ಎಲ್ಲಿ ನಮಗೆ ಡಾರ್ಕ್ ಸ್ಪಾಟ್ಸ್ ಅಂತ ಅನಿಸುತ್ತೆ, ಸನ್ಬರ್ನ್ ಆಗಿರುತ್ತೆ, ಅದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಇದರಿಂದ ಬಂಗಿದ್ರೆ ಬಂಗು ಕೂಡ ಇದರಿಂದ ರಿಮೂವ್ ಆಗುತ್ತೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ಕ್ರೀಮ್ ಮಾಡ್ಕೊಳ್ಳೋಕ್ಕಾಗದೇ ಇರೋರು ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಒಂದು ಹೇಗೆ ಮಾಡೋದು ಅಥವಾ ನಿಮಗೆ ಆರ್ಡರ್ ಬೇಕು ಅಂದರೂ ಕೂಡ ನಾನು ಮಾಡಿ ನಿಮಗೆ ಆರ್ಡರನ್ನು ತೊಗೊಳ್ತೀನಿ. ಖಂಡಿತ ನಿಮ್ಗೆ ಬೇಕು ಅನ್ನೋರು ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಮಾಡೋದಕ್ಕಾಗೋದಿಲ್ಲ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ನನಗೆ ಟೈಮ್ ಸಿಗೋದಿಲ್ಲ ಅನ್ನೋರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಖಂಡಿತ ನಿಮ್ಮ ಆರ್ಡರನ್ನು ತೊಗೊಂಡು ನಾನು ಒಂದು ಕಳಿಸ್ಕೊಡ್ತೀನಿ, ಕ್ರೀಮನ್ನು ಮಾಡಿ ಅಂತಲೇ ಹೇಳ್ಬೋದು. ತುಂಬಾ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನೀವು ಒಂದು ಸಲ ಯೂಸ್ ಮಾಡಿ, ಒಂದು ಸಲ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವೇ ಹೇಳ್ತೀರಾ 100% ರಿಸಲ್ಟ್ ಇದರಿಂದ ಸಿಗತ್ತೆ ಅಂತ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ ಯಾವ ಥರ ಆಯಿತು ಕ್ರೀಮ್ ಅಂತ ನೋಡ್ತಾ ಇರ್ಬೋದು ನೀವು. ಈ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ನೋಡ್ತಾ ಇರ್ಬೋದು. ಇಷ್ಟೇ ಕ್ರೀಮನ್ನು ನಾವು ಹೊರಗಡೆ ತೊಗೊಂಡ್ರಿ ಅಂತ ಹೇಳಿದ್ರು ಕೂಡ ನಾವು ಬೇಕಾಗಿರೋ ಕೆಮಿಕಲ್ಸ್ ಹಾಕಿರೋಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀವಿ. ಆದರೆ ಅದೆಲ್ಲನೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ನಮಗೆ ಒಂದು ಇದಂತೂ ಹಾಗೇ ಆಗುತ್ತೆ. ಕೆಟ್ಟದಂತೂ ಅಂದರೆ ಮುಖ ಎಲ್ಲ ಜೋತ್ ಬೀಳೋದಾಗಿರ್ಬೋದು, ಅಥವಾ ಆಮೇಲೆ ಒಂದು ಸ್ವಲ್ಪ ದಿವಸ ಗ್ಲೋ ಬರುತ್ತೆ. ಅದು ಯೂಸ್ ಮಾಡೋದು ಬಿಟ್ಮೇಲೆ ಮತ್ತೆ ಅದೇ ಥರ ಬರುತ್ತೆ. ಅದು ಇದು ಆಗಲ್ಲ. ನಾನು ಇವಾಗ 15 ಡೇಸಿಂದ ಯೂಸ್ ಮಾಡೋದು ಬಿಟ್ಟಿದ್ದೆ. ಬಟ್ ಮುಖ ಹೇಗಿದೆಯೋ ಹಾಗೇ ಇದೆ. ಒಂದು ಪಿಂಪಲ್ಸ್ ಕೂಡ ಮಾರ್ಕ್ ಕೂಡ ಇಲ್ಲ. ಹಾಗಾಗಿ ಮತ್ತೆ ಇದನ್ನು ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇರೋದು. ತುಂಬಾ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನು ಹೇಳೋದ್ನಲ್ಲ, ಮತ್ತೆ ಪದೇ ಹೇಳ್ತಾ ಇದ್ದೀನಿ, 100% ರಿಸಲ್ಟ್ ಅಂತೂ ಪಕ್ಕಾನೇ ಇದೆ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿ ನೋಡಿ. ಬರೀ ನೀವು 3 ದಿವಸ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಒಳ್ಳೆ ರಿಸಲ್ಟ್ ಅಂತ. ನೋಡಿ ನಾನು ತೋರಿಸ್ತೀನಿ ನಿಮಗೆ. ನಾನು ಆಲ್ರೆಡಿ ಕೈಗೆಲ್ಲನೂ ಕೂಡ ಅಪ್ಲೈ ಮಾಡಿದ್ದೀನಿ. ನನ್ನ ಕೈಯೆಲ್ಲನೂ ಕೂಡ ತುಂಬಾ ಬ್ಲ್ಯಾಕ್, ಅಂದರೆ ನಾವು ಊರಿಗೆ ಹೋದಾಗ ತುಂಬ ಹೊರಗಡೆ ಸುತ್ತಾಡೋದೆಲ್ಲ ಇರುತ್ತೆ. ಹಾಗಾಗಿ ಸನ್ಬರ್ನ್ ಜಾಸ್ತಿನೇ ಆಗಿರುತ್ತೆ ನನಗೆ. ಆಗ ನಾನು ಒಂದು 3-4 ಟೈಮ್ ಈ ಥರ ಅಪ್ಲೈ ಮಾಡಿಕೊಂಡು ಈ ಥರ ಮಾಡಿದೆ ಅಂದರೆ ನಮ್ಮ ಕೈ ಯಾವ ಕಲರ್ ಇರುತ್ತೆ ಅದೇ ಕಲರ್ಗೆ ಬಂದಿರುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನೀವು ಈ ಒಂದು ರಿಸಲ್ಟ್ ಬಗ್ಗೆ ನನಗೆ ಕಮೆಂಟ್ ಮಾಡಲೇಬೇಕಾಗತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕ್ರೀಮ್. ನಾನು ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ, ಅಷ್ಟು ಪರ್ಫೆಕ್ಟಾಗಿ ತೋರಿಸಿದ್ದೀನಿ ಈ ಒಂದು ಕ್ರೀಮಿನ ರಿಸಲ್ಟ್ ಏನು ಅನ್ನೋದನ್ನು. ಹಾಗೆ ಕ್ರೀಮ್ ಮಾಡ್ಕೊಳ್ಳೋದು ಕೂಡ ಹೇಗೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ನೀವು ಮಾಡ್ಕೊಳ್ಳೋದಕ್ಕಾಗಲ್ಲ, ನಮಗೆ ಈ ಥರ ಒಂದು ಟೈಮ್ ಇಲ್ಲ, ಅಥವಾ ಈ ವಸ್ತುಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ನಂಬರನ್ನು ಕೂಡ ಹೇಳಿರಿ. ನಾನು ಇಲ್ಲ ಅಂದರೆ ನನ್ನ ನಂಬರ್ ಕೂಡ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಒಂದು ಇದ್ರ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿ ನನ್ನ ಕೈನೇ ನೋಡ್ತಾ ಇರ್ಬೋದು, ತುಂಬ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಒಂದು ಇದು ಬಂದಿದೆ ಅಂತ. ಸ್ಮೂತು ಆಗಿರುತ್ತೆ ಮುಖ. ನಾನು ಹೇಳಿದ್ನಲ್ಲ 100% ರಿಸಲ್ಟ್ ನಾನೇ ಅಂತ. ನನ್ನ ಮುಖ ತುಂಬಾ ಹಾಳಾಗಿತ್ತು. ನಾನು ತುಂಬಾ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿದ್ದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಈ ಒಂದು ಕ್ರೀಮನ್ನು ಮನೇಲೇ ತಯಾರು ಮಾಡಿಕೊಂಡು ನಾನು ಫೇಸ್ಗೆ ಅಪ್ಲೈ ಮಾಡಿದಾಗ ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂತು ಅಂತಲೇ ಹೇಳ್ಬೋದು.
ಹಾಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.